ಬೆಳಂಬೆಳಗ್ಗೆನೇ ಯುನೆಸ್ಕೋ ತಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಸಿಟ್ ಅನ್ನ ಕೊಟ್ಟು ಫುಲ್ ಖುಷಿಯಾಗಿದ್ದಾರೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿಯನ್ನ ನೀಡಿದ್ದಾರೆ ಮೋದಿ. ಕಾಜಿರಂಗ ಉದ್ಯಾನವನಕ್ಕೆ ಭೇಟಿಯನ್ನ ನೀಡಿ ಆನೆ ಸಫಾರಿಯನ್ನ ನಡೆಸಿದ್ದಾರೆ. ಅದರ ನಡುವೆನೇ ಅದೇ ಏರಿಯಾದಲ್ಲಿ ಜೀಪ್ ಮೂಲಕ ಸುತ್ತಾಟವನ್ನು ಕೂಡ ನಡೆಸಿರುವಂಥದ್ದು. 84 ಅಡಿ ಎತ್ತರದ ಲಚಿತ್ ಬೋರ್ಫ್ರೆಡ್ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿದ್ರು. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀರಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆನೆ ಮತ್ತು ಜೀಪ್ ಸಫಾರಿಗಳನ್ನು ಆನಂದಿಸಿದ್ದಾರೆ. ಗಮನಿಸ್ತಾ ಇದ್ದಾರೆ, ಆನೆ ಮತ್ತು ಜೀಪ್ ಸಫಾರಿಗಳನ್ನ ಆನಂದಿಸ್ತಾ ಇದ್ದಾರೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಕ್ಕೆ ತಮ್ಮ ಮೊದಲ ಭೇಟಿಯಾಗಿದೆ. ಉದ್ಯಾನವನದಲ್ಲಿ 2 ಗಂಟೆಗಳ ಕಾಲ ಕಳೆದಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಸಂರಕ್ಷಣಾ ಪ್ರಯತ್ನಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಮಹಿಳಾ ಅರಣ್ಯ ಸಿಬ್ಬಂದಿ, ಆನೆ ಮಾವುತರು ಮತ್ತು ಅರಣ್ಯ ಅಧಿಕಾರಿಗಳ ತಂಡವಾದಂತಹ ವಾನ್ದುರ್ಗ ಸಂಸ್ಥೆಯ ಸದಸ್ಯರೊಂದಿಗೆ ಮೋದಿ ಸಂವಾದವನ್ನು ಕೂಡ ನಡೆಸಿದ್ರು. ಕಾಜಿರಂಗ ಗೆಂಡಾಮೃಗಗಳಿಗೆ ಹೆಸರುವಾಸಿಯಾಗಿರುವಂತಹ ತಾಣ ಅಂತಾನೆ ಹೇಳ್ಬೋದು. ಆದರೆ ಹಲವಾರು ಇತರ ಜಾತಿಗಳೊಂದಿಗೆ ಹೆಚ್ಚಿನ ಸಂಸ್ಥೆಯ ಆನೆಗಳು ಕೂಡ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಟ್ವಿಟರ್ನಲ್ಲೂ ಕೂಡ ಬರ್ಕೊಂಡಿದ್ದಾರೆ. ಮೊದಲು ಪಾರ್ಕ್ನ ಕೇಂದ್ರ ಕೊಹೋರಾ ಶ್ರೇಣಿಯ ವೆಹಿಮುಕ್ ಪ್ರದೇಶದಲ್ಲಿ ಆನೆ ಸಫಾರಿಯನ್ನ ನಡೆಸಿದ್ರು ಪ್ರಧಾನಿಯವರು. ಜಂಗಲ್ ಆಯಸ ಜಾಕೆಟ್ ಮತ್ತು ಟ್ರೋಫಿ ಧರಿಸಿದ ಮೋದಿ ರಾಜು ಎಂಬ ಮಾವುತ ಪ್ರದ್ಯುಮ್ನ ಎಂಬ ಆನೆಯ ಮೇಲೆ ಸಫಾರಿಯನ್ನ ನಡೆಸಿದ್ದಾರೆ ಮತ್ತು ಡಾಗ್ಲ್ಯಾಂಡ್ ಮತ್ತು ಫೊಲಿಯೋಮರಿ ಪ್ರದೇಶದ ಸಫಾರಿ ಮಾರ್ಗದ ಮೂಲಕ ಹಾದು ಹೋಗಿದ್ದಾರೆ. 16 ಆನೆಗಳ ದಂಡು ಇವರನ್ನ ಹಿಂಬಾಲಿಸಿದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ಪ್ರವಾಸದ ಸಮಯದಲ್ಲಿ ಅವರು ಲಕ್ಕಿಮಾಯಿ, ಪ್ರದ್ಯುಮ್ನ ಮತ್ತು ಪೊಲ್ಮಾಯಿ ಎಂಬ 3 ಆನೆಗಳಿಗೆ ಕಬ್ಬನ್ನು ಕೂಡ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಅದೇ ಅರಣ್ಯ ವ್ಯಾಪ್ತಿಯಲ್ಲಿ ಜೀಪ್ ಸಫಾರಿಯನ್ನ ಕೈಗೊಂಡ್ರು. ಅಭಯಾರಣ್ಯದ ನೋಟವನ್ನ ಪಡೆಯೋದಕ್ಕೆ ದಲ್ಲೇಗ್ ವಾಚ್ ಟವರ್ನಲ್ಲಿ ನಿಲ್ಲಿಸಿದ್ರು. ಹುಲಿಯೊಂದು ಪ್ರಧಾನಿಯವರ ಜಲಪಾತದ ಹಾದಿಯನ್ನ ದಾಟಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ನಲ್ಲಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ಟ್ವೀಟ್ನಲ್ಲಿ ಇವತ್ತು ಬೆಳಿಗ್ಗೆ ನಾನು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದ್ದೀನಿ. ಹಚ್ಚ ಹಸಿರಿನ ನಡುವೆ ನೆಲೆಸಿರುವಂತಹ ಈ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವು ಭವ್ಯವಾದ ಒಂದು ಕೊಂಬಿನ ಗೆಂಡಾಮೃಗವನ್ನ ಒಳಗೊಂಡಂತೆ ವೈವಿಧ್ಯಮಯ ಆಗಿದೆ ಅಂತ ಬರ್ಕೊಂಡಿರುವಂಥದ್ದು.